ಎಷ್ಟಾದ್ರ? ಆಹಾ, ನೀವ್ ಯಾವ ಶಾಂಪು ಯೂಸ್ ಮಾಡೋದು? ಘಮ ಘಮ ಅಂತಿದೆ. ಏ ಅಂಕು, ಅಪ್ಪಂಗೆ ಹೇಳ್ಬಿಟ್ಟು ನಾವು ಅದೇ ಶಾಂಪು ತೆಗೆಸ್ಕೊಳ್ಳೋಣ. ಏಯ್, ಎಷ್ಟೇ 1000 ಕೊಟ್ಟು ಶಾಂಪು ತಗೊಂಡ್ರು ತಲೆ ಕೂದಲು ಸರಿ ಹೋಗುತ್ತೆ ಹೊರತು ನಿಮ್ ತಲೆಯಲ್ಲಿರೋದು ಸರಿ ಹೋಗಲ್ಲ. ಹೋಗ್ರೆ, ಬಾಯಿ ಮುಚ್ಕೊಂಡು ಓದ್ಕೋ ಹೋಗ್ರೆ. ಇವಳೊಬ್ಳು ಯಾವಾಗ ನೋಡಿದ್ರು ಓದ್ಕೋ ಓದ್ಕೋ ಅಂತ ಇರ್ತಾಳೆ. ಇವಳಿಗೆನೆ ಪಾಸಿಂಗ್ ಮಾರ್ಕ್ಸು, ಅದ್ರಲ್ಲಿ ನಮಗ್ ಬೇರೆ ಹೇಳ್ತಾಳೆ. ಹೆಲೋ, ಮಾರ್ಕ್ಸ್ ಎಲ್ಲ ಇಲ್ಲೇ ಇದೆ ಅಂತದ್ರಲ್ಲಿ ಪೇಪರ್ ಮೇಲಿರೋ ಮಾರ್ಕ್ಸ್ ಕಟ್ಕೊಂಡು ಏನ್ ಮಾಡ್ತೀರಾ? ಅರೆ, ಇದೇನಿದೆ ಅಂಗಡಿ? ನಾನು ಆವಾಗ್ಲೇ ಬ್ಯಾಗ್ ಏನಕ್ಕೆ ಇಷ್ಟ ಬಾರ ಅಂತ ಯೋಚನೆ ಮಾಡ್ತಿದ್ದೆ. ನೋಡಿದ್ರೆ ಬ್ಯಾಗ್ ತುಂಬಾ ಇದೆ. ಇದು ಫೇಸ್ ವಾಶ್ ಆ್ಯಂಡ್ ಇದು ಬಾಡಿ ಲೋಷನ್, ಇದು ಹೀಟ್ ಪ್ರೊಟೆಕ್ಷನ್, ಇದು ಸೆರಮ್, ಇದು ಸನ್ಸ್ಕ್ರೀನ್, ಇದು ಮೇಕಪ್ ಫಿಕ್ಸರ್ ಆ್ಯಂಡ್ ಇದು ಲಿಪ್ಸ್ಟಿಕ್ಸ್, ಮಸ್ಕರಾ, ತಿರ್ಗಾ ಇದು ಮೇಕಪ್ ರಿಮೂವರ್ ಆ್ಯಂಡ್ ಇದು ರೋಲ್ ಆನ್, ಇದು ಪರ್ಫ್ಯೂಮ್, ಇದು ಪರ್ಫ್ಯೂಮ್. ಇದೆಲ್ಲ ನೀನು ಒಬ್ಳಿಗೆನಾ ಅಥವಾ ನಾವು ಮನೇಲಿರೋರು ಎಲ್ರಿಗೋಸ್ಕರನಾ? This is all for my personal use. ಮುಖಕ್ಕೆ ಒಂದು ಕ್ರೀಮು, ಮುಖದ ಮೇಲಿರೋ ಪಾರ್ಟ್ಗಳು ಅಂದ್ರೆ ಕಣ್ಣಿಗೊಂದು ಕ್ರೀಮು, ಮೂಗಿಗೊಂದು ಕ್ರೀಮು, ತುಟಿಗೊಂದು ಕ್ರೀಮು, ಕಿವಿಗೊಂದು ಕ್ರೀಮು. ಮೇಲಿರೋದಕ್ಕೆ ಇಷ್ಟೊಂದು ಕ್ರೀಮ್ ಆದ್ರೆ ಒಳಗಡೆ ಇರೋದಕ್ಕೂ ಕ್ರೀಮ್ ಇದೆಯಾ? ಅಂದ್ರೆ ಈ ಕಿಡ್ನಿ, ಲಿವರು, ಹಾರ್ಟು? No, this is my beauty products and skincare products. ಯಪ್ಪ, ನಮ್ಮ ಮನೇಲಿ ಇಷ್ಟು ಜನ ಹುಡುಗಿರಿದ್ದೀವಿ, ಆದ್ರೂ ಒಂದೇ ಸೋಪು ಒಂದೇ ಫೇಸ್ ಕ್ರೀಮು. ಆ ಫೇಸ್ ಕ್ರೀಮ್ ಅಂತೂ ಒತ್ತಿ ಒತ್ತಿ ಅದ್ರ ಜೀವ ಹೋದ್ರೂ ಬಿಡದೆ ಅದನ್ನ ಉಜ್ಜಿ ಆಚೆ ತೆಗೆದು ಹಾಕೋತೀವಿ. ಓ, ನೀವು ಮಿಡಲ್ ಕ್ಲಾಸ್ ಅಲ್ವಾ? ಇದೆಲ್ಲ ನೀವು ನೋಡಿರೋದು ಇಲ್ಲ. ಇದೆಲ್ಲ ಹೈ ಕ್ಲಾಸ್ ಅವರು ರೆಗ್ಯುಲರ್ ಆಗಿ ಯೂಸ್ ಮಾಡೋದು. ಇದೆಲ್ಲ ತುಂಬಾ ಕಾಸ್ಟ್ಲಿ. ನೀವು ಇದೆಲ್ಲ ಪರ್ಚೇಸ್ ಮಾಡೋದಕ್ಕೂ ಆಗೋದಿಲ್ಲ ಬಿಡಿ. ಮೇಡಮ್ಗೆ ಇನ್ನೂ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಸರಿ, ಮಾಡ್ತೀನಿ. ಇನ್ನೂ 1 ವಾರ ಇದೆಯಲ್ಲ. ಇವಳ ಬಾಯಲ್ಲೇ ಮಿಡಲ್ ಕ್ಲಾಸ್ ಅಂದರೆ ಗ್ರೇಟ್ ಅನ್ನಿಸ್ತೀನಿ. ಲೇ ಅಂಕು, ಅಕ್ಕನ ಜೊತೆ ಸ್ವಲ್ಪ ಹೊತ್ತಿರ್ರೆ, ಒಂದು 5 ನಿಮಿಷ ಬಂದ್ಬಿಡ್ತೀನಿ. ಏ ಶುಭ, ನಾನು ಬರ್ತೀನಿ ರೇ. ಅದಕ್ಕೆ ಸಾರಿಗೆ ಕಾಯಿ ತುರಿಯಕ್ಕೆ ಹೇಳಿದ್ರು, ಮರ್ತು ಇಲ್ಲಿ ನಿಂತ್ಕೊಂಡಿದ್ದೀನಿ. ಶುಭ, ನಾನು ಬಂದೆ ಇರೇ. ಹೂ ಕಂದ, ಈ ಮನೆಗೆ ಒಬ್ನೇ ಗಂಡ್ ಮಗು, ವಂಶೋದ್ಧಾರಕ. ನೀನ್ ಈಗ ಬೇಜಾರಾಗಿದ್ರೆ ಹೇಗೆ ಪೃಥ್ವಿ? ನಂಗೆ ಈ ಮದ್ವೆ ಬೇಡಮ್ಮ, ಪ್ಲೀಸ್ ಅಮ್ಮ. ಏನಂದ್ರೆ ಮದ್ವೆ ಬೇಡವಾ? ಅಯ್ಯೋ ನನ್ನ ಮಗನೇ, ನನ್ ಹೊಟ್ಟೆಲ್ ಹುಟ್ಟಿದಕ್ಕೆ ಸಾರ್ಥಕ ಆಯ್ತು. ತಮ್ಮನ ಎದೆಗೆ ಬೆಂಕಿ ಇಟ್ಬಿಟ್ಟಲ್ಲೋ. ಚಿಕ್ಕ ವಯಸ್ಸಿಂದ ನನ್ನ ಮಗ ಅಂತ ತಲೆ ಮೇಲೆ ಎತ್ಕೊಂಡು ಮೆರೆಸ್ತೆ ನೋಡು. ಇದು ನನಗ್ ಬೇಕಿತ್ತು. ಈಗ ನಾನು ಏನ್ ಮಾಡ್ದೆ ಅಂತ ಹೀಗೆ ಮಾತಾಡ್ತಾ ಇದೀಯಮ್ಮ? ನಂಗೆ ಈ ಮದ್ವೆ ಇಷ್ಟ ಇಲ್ಲ ಅಂದೆ ಅಷ್ಟೇ. ಏನ್ ಮಾಡ್ದೆ ಅಂತ ನಿನ್ನನ್ನ ನೀನ್ ಕೇಳ್ಕೊ. ಅವಳು ಯಾವಳ 3 ಕಾಸಿಗೆ ಬರ್ದೇ ಇರೋಳ್ ಮಾತು ಕೇಳ್ಕೊಂಡು ಇಲ್ಲಿ ಮುಸ ಅಂತಿದ್ಯಾ? ಯಾವ್ದಾದ್ರು ಮೂಲೆಯಲ್ಲಿ ಮರಿ ಹಾಕಿರೋ ಬೆಕ್ತರ ಕೂತ್ಕೊಳ್ಳೋ ನೀನು. ನಾನು ನನ್ ಮಗ ಚೆನ್ನಾಗಿರ್ಬೇಕು, ಒಳ್ಳೆ ಮನೆ ನೋಡಿ ಮದ್ವೆ ಮಾಡಿದ್ರೆ ಕಷ್ಟ ಸುಖ ಅಂದಾಗ ಹೆಣ್ಣಿನ ಕಡೆಯವ್ರು ಚೆನ್ನಾಗಿದ್ರೆ ಅವ್ರು ಬರ್ತಾರೆ. ಅವರೇ ತಿರ್ಪೆ ಆಯ್ತಿದ್ರೆ ಕೊಡ್ತಾರೆ ನಿನಗೆ ಚಿಪ್ಪು. ಈ ಲವ್ಗಿವೆಲ್ಲ ಬರೀ ಶೋಕಿ. ಜೀವನಕ್ಕೆ ಬೇಕಾಗಿರೋದು ದುಡ್ಡು. ಹೊಟ್ಟೆಗೇನು ಪ್ರೀತಿ ತಿಂತೀಯ? ಅಯ್ಯೋ ಅಮ್ಮ, ನಾನು ಯಾವ ಹುಡುಗಿನೂ ಲವ್ ಮಾಡ್ತಾ ಇಲ್ಲ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ನನ್ ತಲೆ ತಿನ್ಬೇಡ. ಹೂ ಕಣಪ್ಪ, ಬೆಳೆದಿದ್ಯಲ್ವಾ, ಎತ್ತಮ್ಮಂಗೆ ಸುಮ್ಮ ಆಡಿಸ್ತೀಯ. ನಮ್ಮ ಮಾತು ಅಂದ್ರೆ ನಿನ್ ತಲೆ ತಿಂದಂಗೆ ಅಲ್ವಾ? ನಾವು ಇಷ್ಟೆಲ್ಲ ಮಾಡ್ತಿರೋದು ನಿಮ್ ಒಳ್ಳೇದಕ್ಕೆ ಕಣೋ. ಅಲ್ಲ, ನಿನ್ಗಿನ್ನೂ ಹುಡುಗಿನೇ ಸಿಕ್ಕಿಲ್ಲ. ಒಂದ್ ವೇಳೆ ಏನಾದ್ರೂ ನಿನ್ಗೆ ಹುಡುಗಿ ಸಿಕ್ಕಿದ್ರೆ ಈ ಮನೆಯಿಂದನೇ ನಮ್ಮನ್ನೆಲ್ಲ ಆಚೆ ಕಳಿಸ್ಬಿಡ್ತೀಯಲ್ವಾ? ನೋಡು ಪೃಥ್ವಿ, ನಾನೊಂದು ಹುಡುಗಿ ನೋಡಿದ್ದೀನಿ. ಒಬ್ಳೇ ಮಗಳು, ಒಳ್ಳೆ ಬಿಸ್ನೆಸ್ ಇದೆ, ಒಳ್ಳೆ ಆದಾಯ ಕೂಡ ಬರ್ತಿದೆ. ನೀನೇನಾದ್ರೂ ಅವಳನ್ನ ಮದ್ವೆ ಆದ್ರೆ ಲೈಫಲ್ಲಿ ಸೆಟ್ಲ್ ಆಗ್ತೀಯಾ? ಅಮ್ಮ, ದುಡ್ಡು ಕಾಸು ಎಲ್ಲ ನೋಡ್ಕೊಂಡು ಮದ್ವೆ ಆಗಕ್ಕಾಗಲ್ಲ ಅಮ್ಮ. ಪ್ರೀತಿ ಇರ್ಬೇಕು, ಹೊಂದಾಣಿಕೆ ಇರ್ಬೇಕು. ದುಡ್ಡಿದ್ರೆ ಹೊಂದಾಣಿಕೆ ತಾನಾಗೆ ಹುಡ್ಕೊಂಡು ಬರುತ್ತೆ. ಈಗ ನೋಡು, ಅವ್ರ ಅಣ್ಣ ಅತ್ತಿಗೆಯಿಂದ ನಿಮ್ಮ ಅಪ್ಪನ್ನ ದೂರ ಮಾಡಿ ಆಚೆ ಕರ್ಕೊಂಬಂದು ದುಡ್ಡು ಮಾಡೋದು ಹೇಗೆ ಅಂತ ತೋರಿಸಿದ್ದಕ್ಕೆ
ಈಗ ನೀವು ಇಷ್ಟು ಎತ್ತರಕ್ಕೆ ಬೆಳೆದು ನಮ್ಮ ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀರಾ. ನೋಡು ಪೃಥ್ವಿ, ನನ್ನ ಮಾತು ಕೇಳಲಿಲ್ಲ ಅಂದ್ರೆ ನಿಮ್ಗೆ ಯಾರಿಗೂ ಕೇಳ್ದೆ ಮನೆಯಿಂದ ದೂರ ಹೊರಟೋಗ್ತೀನಿ. ಈ ಮನೇಲಿ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನಾನು ಯಾಕೆ ಇರಬೇಕು? ಅಯ್ಯೋ, ನಾನು ಯಾರಿಗೆ ನನ್ನ ಕಷ್ಟನ ಹೇಳ್ಕೊಳ್ಳಿ? ಪ್ಲೀಸ್ ಹೀಗೆಲ್ಲ ಮಾತಾಡ್ಬೇಡ ಅಮ್ಮ. ನಂಗಂತೂ ನಂಬಕ್ಕೆ ಆಗ್ತಿಲ್ಲ. ನನ್ನ ಜೀವನದಲ್ಲೂ ಈ ಥರದೊಂದು ದಿನ ಬರುತ್ತೆ ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನನ್ನ ಹುಡುಗಿ ಪಕ್ಕ ಕೂತ್ಕೊಂಡು ಇಷ್ಟು ಹತ್ರದಿಂದ ಮಾತಾಡ್ತಾ ಇದ್ದೀನಿ. ವಾಟ್ ಅ ಬ್ಯೂಟಿಫುಲ್ ಡೇ. ನಿಮ್ಗೇನು ಇದು ಖುಷಿ ಕೊಡ್ತಿದೆ, ಆದರೆ ನನಗೆ ಒಂದೊಂದು ನಿಮಿಷನೂ ಒಂದೊಂದು ಯುಗ ಕಳೆದಂಗೆ ಆಗ್ತದೆ. ಯಾಕೆ, ಏನಾಯ್ತು? ಭಯನಾ? ಭಯ ಅಂತಲ್ಲ, ನನಗೆ ನಿಮ್ಮ ಮೇಲೆ ನಂಬಿಕೆ ಇದೆ. ನೀವು ನನಗೆ ಮೋಸ ಮಾಡಲ್ಲ ಅಂತ ಗೊತ್ತು. ಆದರೆ ನಿಮ್ಮನ್ನು ನೋಡಬೇಕು, ಮಾತಾಡಬೇಕು ಅಂತ ಅನಿಸುತ್ತೆ. ಬಟ್ ಹೇಗೆ ಮಾತಾಡೋದು? ಫೋನಲ್ಲಿ ಮಾತಾಡಿ ಮೀಟ್ ಮಾಡಿ ಯಾರಿಗಾದ್ರೂ ಗೊತ್ತಾದರೆ? ನಾನು ಇಲ್ಲಿವರೆಗೂ ನಮ್ಮ ಮನೆಯವ್ರ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ. ಆದರೆ ಈಗ ನನ್ನ ಪ್ರೀತಿ ವಿಷಯನ ಮುಚ್ಚಿಟ್ಟು ಅವ್ರಿಗೆ ಮೋಸ ಮಾಡ್ತಿದ್ದೀನಿ ಅನಿಸ್ತಿದೆ. ನಂಗೊಂಥರ ಗಿಲ್ಟ್ ಫೀಲ್ ಆಗ್ತದೆ. ಡೋಂಟ್ ವರಿ, ಆದಷ್ಟು ಬೇಗ ನಮ್ಮಿಬ್ರು ಮನೇಲಿ ತಿಳಿಸೋಣ. ಆದಷ್ಟು ಬೇಗ ನಿನ್ನ ಮದುವೆ ಆಗಿ ನಿಮ್ಮ ಪಕ್ಕನೇ ಇರ್ತೀನಿ. ನಿಮ್ಮನ್ನ ಬಿಟ್ಟು ಎಲ್ಲೂ ಹೋಗಲ್ಲ. ಕೆಲಸ ನಿಮ್ಮನ್ನ ಪ್ರೀತಿಸೋದ್ಕಿಂತ ದೊಡ್ಡ ಕೆಲಸ ಯಾವುದ್ರೂ ಇದೆ ನನಗೆ? ನೀವೇ ನನ್ನ ಆಫೀಸು, ನಿಮ್ಮನ್ನ ಪ್ರೀತಿಸೋದೇ ನನ್ನ ಡ್ಯೂಟಿ. ನೀವು ಹುಡುಗರೆ ಹೀಗೆ ಅಲ್ವಾ, ಮಾತಲ್ಲೇ ಚಂದ್ರನ್ ತೋರಿಸ್ಬಿಡ್ತೀರಾ. ಚಂದ್ರನ್ ಥರ ಮುದ್ದಾಗಿರೋ ಹುಡುಗಿರ್ಗೆ ಚಂದ್ರನ್ ಕೊಟ್ಟೆ ಖುಷಿ ಪಡಿಸ್ಬೇಕಲ್ವಾ?